ನನ್ನೆಲ್ಲ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ. ವೀಕ್ಷಕರೇ, ಸನಾತನ ಧರ್ಮದಲ್ಲಿ ಯುಗಾದಿ ಹಬ್ಬವೇ ಹೊಸ ವರ್ಷ. ನೋಡಿ, ನಮ್ಮ ಹಿಂದೂ ಧರ್ಮದಲ್ಲಿ ನಾವು ಹೊಸ ವರ್ಷವನ್ನ ಯುಗಾದಿ ಹಬ್ಬವನ್ನೇ ಹೊಸ ವರ್ಷ ಅಂತ ಹೇಳಿ ಆಚರಣೆ ಮಾಡೋದು. ಹಾಗಾದರೆ ಯುಗಾದಿಯ ವರ್ಷ ಭವಿಷ್ಯ ಹೇಗಿದೆ? ಮೇಷರಾಶಿಯವರ ಯುಗಾದಿಯ ವರ್ಷ ಭವಿಷ್ಯ ಹೇಗಿದೆ? 2025 ಅಂದರೆ ಈ ಯುಗಾದಿಯಿಂದ ಮುಂಬರುವಂತಹ ಯುಗಾದಿಯವರೆಗೆ ಯಾವ ರೀತಿ ಇದೆ ಮೇಷರಾಶಿಯವರ ಭವಿಷ್ಯ? ಯಾವೆಲ್ಲ ಸವಾಲುಗಳು ಎದುರಾಗುತ್ತೆ? ಯಾವೆಲ್ಲ ಕಷ್ಟಗಳು ಎದುರಾಗುತ್ತೆ? ಹೇಗೆ ಅವನ್ನ ಪರಿಹಾರ ಮಾಡ್ಕೋಬಹುದು? ಎಲ್ಲದಕ್ಕೆ ಸಂಪೂರ್ಣವಾದಂಥ ಮಾಹಿತಿ ಈ ವಿಡಿಯೋದಲ್ಲಿ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಮೇಷರಾಶಿಯವರಿಗೆ ಒಂದಷ್ಟು ಶುಭ ಫಲಗಳನ್ನು ನಿರೀಕ್ಷೆ ಮಾಡಬಹುದು. ಈ ಯುಗಾದಿಯಿಂದ ಮುಂದಿನ ಯುಗಾದಿ 2025ರಿಂದ 26ರವರೆಗಿನ ಯುಗಾದಿಯ ವರ್ಷ ಭವಿಷ್ಯ ಇದು ಮೇಷರಾಶಿಯವರ ಬಗ್ಗೆ. ನೋಡಿ, ಒಂದಷ್ಟು ಶುಭ ಫಲಗಳನ್ನು ಅನುಭವಿಸ್ತೀರಾ ಮೇಷರಾಶಿಯವರು. ಜೂನ್ವರೆಗೆ ಶುಭ ಫಲವನ್ನು ಅನುಭವಿಸ್ತೀರಾ. ಅದಾದ ನಂತರ ಸ್ವಲ್ಪ ಮಟ್ಟಿಗೆ ಜಾಗೃತಿಯನ್ನು ವಹಿಸೋದು ಮೇಷರಾಶಿಯವರು ಬಹಳಷ್ಟು ಒಳ್ಳೆಯದು. ಗುರು ಶುಭನಾಗಿ ಮೇವರೆಗೆ ದ್ವಿತೀಯದಲ್ಲಿ ಸಂಚಾರ ಮಾಡ್ತಾನೆ. ಕುಟುಂಬದಲ್ಲಿ ಒಳ್ಳೆಯ ವಾತಾವರಣ ನಿರ್ಮಾಣ ಆಗುತ್ತೆ ಮೇಷರಾಶಿಯವರಿಗೆ. ಯತ್ನಿಸಿದಂತಹ ಕಾರ್ಯಗಳು ಎಲ್ಲವೂ ಕೂಡ ಸಿದ್ಧಿಯಾಗತ್ತೆ. ಒಂದಷ್ಟು ಪ್ಲಾನ್ಗಳನ್ನು ಮಾಡ್ಕೊಂಡಿರ್ತೀರ. ಈ ರೀತಿ ಮಾಡಬೇಕು, ಈ ಹೊಸ ವರ್ಷದಲ್ಲಿ ಯುಗಾದಿಯ ಹೊಸ ವರ್ಷದಲ್ಲಿ ಹೊಸ ಉದ್ಯಮಕ್ಕೆ ಕಾಲಿಡಬೇಕು, ಹೊಸ ವ್ಯವಹಾರಗಳನ್ನು ಮಾಡಬೇಕು, ಹಣ ಹೂಡಿಕೆ ಮಾಡಬೇಕು ಅನ್ನುವಂತಹ ಒಂದಷ್ಟು ಪ್ರಯತ್ನಗಳು. ಖಂಡಿತ ಆ ಯತ್ನದಲ್ಲಿ ಕಾರ್ಯಸಿದ್ಧಿಯಾಗತ್ತೆ. ಬಂಧು ಮಿತ್ರರಿಂದ ನಿಮಗೆ ಸಹಾಯ ಸಿಗತ್ತೆ. ಖಂಡಿತವಾಗ್ಲೂ ಕೂಡ ಬಂಧು ಮಿತ್ರರಿಂದ ಧನ ಸಹಾಯ ಅಂತಲೇ ಎಲ್ಲವನ್ನ ಕೂಡ ನಾವು ಹೇಳೋದಕ್ಕೆ ಸಾಧ್ಯ ಇಲ್ಲ. ಎಲ್ಲ ರೀತಿಯಲ್ಲೂ ಕೂಡ ನಿಮಗೆ ಸಪೋರ್ಟ್ ಸಿಗತ್ತೆ. ಆಯಿತು, ನೀನು ಮಾಡ್ತೀಯಾ ಮಾಡು, ನಿನ್ನ ಜೊತೆಗೆ ನಾವಿದ್ದೀವಿ ಅನ್ನುವಂತಹ ಸಪೋರ್ಟ್ ಸಿಕ್ಕಿದ್ರೆ ಸಾಕು, ಖಂಡಿತ ನೀವೆಲ್ಲೋ ಹೋಗ್ತೀರಾ. ಅದೇ ರೀತಿ ಮೇಷರಾಶಿಯವರಿಗೆ ಯತ್ನ ಕಾರ್ಯ ಸಿದ್ಧಿ, ಒಳ್ಳೆಯ ವಾತಾವರಣ, ಬಂಧು ಮಿತ್ರರಲ್ಲಿ ಸಹಾಯ. ಒಟ್ಟಾರೆ ನಾವು ನೋಡೋದಕ್ಕೆ ಹೋದರೆ ನಮ್ಮ ಸನಾತನದ ಪ್ರಕಾರ ಈ ಹೊಸ ವರ್ಷ ಏನಿದೆ ಅದು ಬಹಳ ಅದ್ಭುತವಾದಂತಹ ಫಲಿತಾಂಶವನ್ನು ತಿಳಿಸ್ತಾ ಇದೆ ಮೇಷರಾಶಿಯವರಿಗೆ. ಇನ್ನು ಪುಣ್ಯಕ್ಷೇತ್ರಗಳ ದರ್ಶನ, ಈ ವರ್ಷದಲ್ಲಿ ನೀವು ಪುಣ್ಯಕ್ಷೇತ್ರಗಳ ದರ್ಶನವನ್ನು ಕೂಡ ಮಾಡ್ತೀರಾ. ಅದು ನಿಮ್ಮ ಮನಸ್ಸಿಗೆ ಬಹಳಷ್ಟು ಸಂತೋಷ, ಖುಷಿಯನ್ನು ಕೂಡ ಉಂಟು ಮಾಡುತ್ತೆ. ದೇವರ ಕೃಪೆ ಇದ್ದರೆ ಎಂತಹ ಕಷ್ಟ ಕಾರ್ಪಣ್ಯಗಳನ್ನು ಕೂಡ ನೀವು ಮೆಟ್ಟಿ ನಿಲ್ತೀರಾ. ದೇವರ ಕೃಪೆ, ಮನಸ್ಸಿಗೆ ಶಾಂತಿ, ಸಾರ್ವಜನಿಕ ಜೀವನದಲ್ಲಿ ಗೌರವ ಸಿಗುತ್ತೆ ಮೇಷರಾಶಿಯವರಿಗೆ. ಧನಲಾಭ ಆಗುತ್ತೆ, ವಾಹನ ಲಾಭ, ವಾಹನಗಳನ್ನು ಖರೀದಿ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ವ್ಯಾಪಾರ ಉದ್ಯೋಗದಲ್ಲಿ ಅಭಿವೃದ್ಧಿಯಾಗುತ್ತೆ. ಆಸ್ತಿಯನ್ನ ಸಂಪಾದನೆ ಮಾಡ್ತೀರಾ. ಕೋರ್ಟ್ ವ್ಯವಹಾರದಲ್ಲೂ ಕೂಡ ಮೇಷರಾಶಿಯವರಿಗೆ ಪ್ರಗತಿಯಾಗತ್ತೆ. ಒಟ್ಟಾರೆ ಬಹಳ ಅದ್ಭುತವಾಗಿದೆ. ಯುಗಾದಿಯ ವರ್ಷ ಭವಿಷ್ಯ ಮೇಷರಾಶಿಯವರಿಗೆ ಒಳ್ಳೆಯ ರೀತಿಯ ಶುಭ ಫಲಗಳನ್ನು ತಂದುಕೊಡುತ್ತೆ ಅಂತಾನೆ ಹೇಳಬಹುದು. ಹಾಗಾಗಿ ಬಹಳ ಅದ್ಭುತವಾಗಿದೆ. ಅವಿವಾಹಿತರಿಗೆ ವಿವಾಹವಾಗುವಂತಹ ಸಾಧ್ಯತೆ, ವ್ಯವಹಾರಗಳಲ್ಲಿ ವ್ಯಾಪಾರದಲ್ಲಿ ಪ್ರಗತಿ, ಕೋರ್ಟ್ ಸಂಬಂಧಪಟ್ಟಂತೆ ಕೋರ್ಟಿಗೆ ಅಲಿತಾ ಇರ್ತೀರಾ. ಇಷ್ಟು ದಿನಗಳ ಕಾಲ, ಇಷ್ಟು ವರ್ಷಗಳ ಕಾಲ ಕೇಸೇ ಕ್ಲಿಯರ್ ಆಗಿರೋದಿಲ್ಲ. ಸೊ ಕೇಸ್ಗಳೆಲ್ಲವೂ ಕೂಡ ಕ್ಲಿಯರ್ ಆಗುತ್ತೆ. ಉದ್ಯೋಗದಲ್ಲಿ ಅಭಿವೃದ್ಧಿಯನ್ನು ಕಾಣ್ತೀರಾ. ಕೋರ್ಟ್ ವ್ಯವಹಾರಗಳಲ್ಲಿ ಪ್ರಗತಿ ಆಗತ್ತೆ. ವಿವಾಹಿತರು ಗಂಡ ಹೆಂಡತಿಯ ನಡುವೆ ಸಾಮರಸ್ಯ ಚೆನ್ನಾಗಿದೆ. ಅವಿವಾಹಿತರಿಗೆ ಕಂಕಣ ಭಾಗ್ಯ ಕೂಡಿ ಬರುವಂತಹ ಸಾಧ್ಯತೆಗಳು, ಅಭಿವೃದ್ಧಿ, ದುಡಿದ ಕಾರ್ಯಗಳಿಗೆ ಪ್ರತಿಫಲ, ಒಳ್ಳೆ ಉನ್ನತ ಮಟ್ಟಕ್ಕೆ ಹೋಗ್ತೀರಾ ಮೇಷರಾಶಿಯವರು. ಇಷ್ಟು ವರ್ಷಗಳ ಕಾಲ ಏನು ಕಷ್ಟವನ್ನು ಅನುಭವಿಸಿದ್ರು ಅದೆಲ್ಲದಕ್ಕೂ ಕೂಡ ಗುಡ್ ಬೈ ಹೇಳುವಂತಹ ಸಮಯ ಹತ್ರ ಬರ್ತಾ ಇದೆ. ಯುಗಾದಿ ಹಬ್ಬದ ನಂತರ ಗ್ರಹಗಳ ಚಲನೆ ಖಂಡಿತವಾಗ್ಲೂ ಕೂಡ ಒಳ್ಳೆಯ ಫಲಾನುಫಲಗಳು. ಒಂದಷ್ಟು ಸಣ್ಣ ಪುಟ್ಟ ತೊಂದರೆಗಳಿದ್ರೂ ಕೂಡ ದೊಡ್ಡ ಮಟ್ಟದಲ್ಲಿ ಲಾಭ ಆಗುತ್ತಲ್ಲ, ಆ ಲಾಭದ ಮರೆಯಲ್ಲಿ ಸಣ್ಣ ಪುಟ್ಟ ತೊಂದರೆಗಳೆಲ್ಲವೂ ಕೂಡ ಕಣ್ಮರೆಯಾಗತ್ತೆ. ಹಾಗಾಗಿ ಚಿಂತಿಸುವ ಅಗತ್ಯತೆ ಇಲ್ಲ. ಮೇಷರಾಶಿಯವರು ಚಿಂತೆ ಮಾಡಬೇಡಿ, ಒಳ್ಳೆಯ ಸಮಯ ನಿಮಗಾಗಿ ಬಂದಿದೆ. ಯುಗಾದಿಯ ನಂತರ ಗ್ರಹಗಳ ಚಲನೆ ಎಲ್ಲವೂ ಕೂಡ ಚೆನ್ನಾಗಿರೋದ್ರಿಂದ ಚೆನ್ನಾಗಿದೆ. ಇನ್ನು ಆರೋಗ್ಯ ಹೆಂಗಿದೆ ನೋಡ್ತಾ ಹೋಗೋಣ. ಮೇಷರಾಶಿಯವರಿಗೆ ಆರೋಗ್ಯ ಮಧ್ಯಮ ಆಗಿದೆ. ಆಗಾಗ್ಗೆ ಜ್ವರ ಕಾಡುತ್ತೆ, ತಲೆನೋವು, ನಿದ್ರೆಯ ಸಮಸ್ಯೆ,
ಕಣ್ಣಿನ ಸಮಸ್ಯೆಗಳಾಗುವಂತಹ ಸಾಧ್ಯತೆಗಳಿದೆ. ಹುಷಾರಾಗಿರಿ ಮೇಷರಾಶಿಯವರು. ಎಲ್ಲೋ ಒಂದು ಕಡೆ ತಲೆ ತಿರುಗುವಿಕೆ, ತಲೆನೋವು, ಹೊಟ್ಟೆ ನೋವು, ಮಲಬದ್ಧತೆ ಈ ರೀತಿಯ ಸಮಸ್ಯೆಗಳನ್ನು ಅನುಭವಿಸುವಂತಹ ಸಾಧ್ಯತೆಗಳು ಕೂಡ ಇದೆ. ಮೇಷರಾಶಿಯವರು ಆರೋಗ್ಯದ ಕಡೆಗೆ ಗಮನವನ್ನು ಕೊಡಿ. ಅದನ್ನು ಬಿಟ್ಟರೆ ಎಲ್ಲ ಚೆನ್ನಾಗಿದೆ. ಕಳ್ಕೊಂಡಂತಹ ಆಸ್ತಿಯನ್ನು ಮರಳಿ ಪಡ್ಕೊಳ್ತೀರಾ, ಕಳೆದಿರ್ತೀರಾ, ಯಾವುದೋ ಒಂದು ಅನಿವಾರ್ಯತೆ ಕಾರಣಕ್ಕೋಸ್ಕರ ಆಸ್ತಿ ಮಾರಿರ್ತೀರಾ, ಖಂಡಿತ ಮತ್ತೆ ಆಸ್ತಿ ಸಂಪಾದನೆ ಮಾಡುವಂತಹ ಯೋಗ ಕೂಡ ಇದೆ. ಇನ್ನು ವಿದ್ಯಾರ್ಥಿಗಳು ವಿದ್ಯೆಯಲ್ಲಿ ಮುನ್ನಡೆ, ಬೇರೆ ಬೇರೆ ವಿಚಾರಗಳಲ್ಲೂ ಕೂಡ ಆಸಕ್ತಿ ಬರುತ್ತೆ. ಕಾನೂನು, ಪ್ರವಾಸೋದ್ಯಮ, ತತ್ವಶಾಸ್ತ್ರ, ಮನೋವಿಜ್ಞಾನ ವಿದ್ಯಾರ್ಥಿಗಳಿಗೆ ಖಂಡಿತವಾಗ್ಲೂ ಕೂಡ ಒಳ್ಳೆಯ ಸಮಯ. ಉನ್ನತ ವ್ಯಾಸಂಗಕ್ಕೆ ವಿದ್ಯಾರ್ಥಿಗಳಿಗೆ, ಯುವಕರಿಗೆ ಶುಭದಾಯಕ ಆಗಿದೆ. ನೋಡಿ, ಒಂದಷ್ಟು ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ ಅಂತ ಹೇಳಿ ನಾನು ಕಾರ್ಯಕ್ರಮದ ಆರಂಭದಲ್ಲೇ ನಿಮಗೆ ಹೇಳಿದ್ದೆ. ಪರಿಹಾರ ಈ ರೀತಿ ಮಾಡ್ಕೊಳ್ಳಿ ಮೇಷರಾಶಿಯವರು. ಪ್ರತಿ ಶನಿವಾರ ಹನುಮಾನ್ ದೇವಾಲಯಕ್ಕೆ ಭೇಟಿ ಕೊಡಿ, ತುಳಸಿ ಅರ್ಚನೆಯನ್ನು ಮಾಡಿಸಿ, ಅದರ ಜೊತೆಗೆ ನರಸಿಂಹ ಸ್ತೋತ್ರವನ್ನು ಪಠಿಸ್ತಾ ಬನ್ನಿ. ಗುರುಪಾರಾಯಣ ಅಥವಾ ರಾಘವೇಂದ್ರ ಸ್ವಾಮಿಯ ಸೇವೆ ಮಾಡ್ತಾ ಬನ್ನಿ, ಖಂಡಿತ ಒಳ್ಳೆಯದಾಗತ್ತೆ. ಮೇಷರಾಶಿಯವರಿಗೆ ಹೇಳಿದಂತಹ ಪರಿಹಾರವನ್ನು ಬರೆದು ಇಟ್ಕೊಳ್ಳಿ ಪರಿಹಾರವನ್ನು. ಇನ್ನು ದಾನ, ತೊಗರಿಬೇಳೆಯನ್ನು ದಾನ ಮಾಡಿ. ನಿಮ್ಮ ಶಕ್ತಿಯ ಅನುಸಾರವಾಗಿ ಅರ್ಧ ಕೆಜಿನೋ, 1 ಕೆಜಿನೋ, 1.5 ಕೆಜಿನೋ, 2 ಕೆಜಿನೋ, 1 ಕ್ವಿಂಟಾಲೋ ನಿಮ್ಮ ಶಕ್ತಿಯ ಅನುಸಾರವಾಗಿ ತೊಗರಿಬೇಳೆಯನ್ನು ದೇವಾಲಯಕ್ಕೆ ದಾನ ಮಾಡ್ತಾ ಬನ್ನಿ. ಖಂಡಿತವಾಗ್ಲೂ ಕೂಡ ಮೇಷರಾಶಿಯವರಿಗೆ ಒಳ್ಳೆಯದಾಗತ್ತೆ. ಇದು ಮೇಷರಾಶಿಯವರ ಯುಗಾದಿಯ ಫಲ. ಅಂದರೆ ಈ ಯುಗಾದಿಯಿಂದ ಮುಂಬರುವಂತಹ ಯುಗಾದಿ ಅಂದರೆ 2025ರಿಂದ 2026ವರೆಗೂ ಕೂಡ ಯುಗಾದಿಯ ವರ್ಷ ಭವಿಷ್ಯ ಮೇಷರಾಶಿಯವರಿಗೆ ಬಹಳ ಈಸಿಯಾಗಿ ಹೇಳಬೇಕು ಅಂದರೆ ಎಲ್ಲವೂ ಕೂಡ ಚೆನ್ನಾಗಿದೆ. ತಲೆ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಮತ್ತಷ್ಟು ಮಾಹಿತಿ ಬೇಕು ಅಂದರೆ ಅಂತಾರಾಷ್ಟ್ರೀಯ ಖ್ಯಾತಿಯ ಜ್ಯೋತಿಷಿಗಳಾದಂತಹ ಡಾಕ್ಟರ್ ಸುರೇಶ್ ಗುರೂಜಿಯವರನ್ನು ನೀವು ಸಂಪರ್ಕ ಮಾಡಿ. ನಿಮ್ಮೆಲ್ಲ ಸಮಸ್ಯೆಗಳಿಗೆ ಡಾಕ್ಟರ್ ಸುರೇಶ್ ಗುರೂಜಿಯವರು ಸರಳವಾಗಿ, ಸೂಕ್ತವಾಗಿ ಪರಿಹಾರವನ್ನು ತಿಳಿಸ್ಕೊಡ್ತಾರೆ. ಧನ್ಯವಾದ. ಒಳ್ಳೆಯದಾಗಲಿ ಎಲ್ರಿಗೂ. ನಮಸ್ಕಾರ.